ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಗ್ರಾಮದಲ್ಲೇ ಮತ್ತಷ್ಟು ವಸ್ತುಗಳು ಪತ್ತೆ. ಮುತ್ತು, ಹವಳ, ಸ್ಫಟಿಕ, ನೀಲಮಣಿ ಪತ್ತೆಯಾಗಿರೋದು. ಬಸಪ್ಪ ಬಡಿಗೇರ ಎಂಬುವರಿಗೆ ಸಿಕ್ಕಂತ ವಸ್ತುಗಳಿವು. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಗ್ರಾಮದಲ್ಲೇ ಮತ್ತಷ್ಟು ವಸ್ತುಗಳು ಈಗ ಪತ್ತೆಯಾಗಿದೆ. ಮುತ್ತು, ಹವಳ, ಸ್ಫಟಿಕ, ನೀಲಮಣಿ ಪತ್ತೆಯಾಗಿರೋದು. ಬಸಪ್ಪ ಬಡಿಗೇರ ಎಂಬುವರಿಗೆ ಸಿಕ್ಕಂತಹ ವಸ್ತುಗಳಿವು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವುಗಳನ್ನೆಲ್ಲ ತಂದು ಒಪ್ಪಿಸುವಂಥ ಕೆಲಸವನ್ನ ಕೂಡ ಮಾಡಿದಾರಂತೆ ಈಗ ಅವರು. ಲಕ್ಕುಂಡಿಯಲ್ಲಿ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಉತ್ಖನನ ಮಾಡಬೇಕಾದ್ರೂ ಕೂಡ, ಮನೆಗೆ ಪಾಯ ತೆಗಿಬೇಕು ಅಂದ್ರೂ ಕೂಡ ಬಹಳ ಯೋಚನೆಯನ್ನ ಮಾಡಿ ತೆಗಿಬೇಕು. ಸಿಕ್ಕರೆ ಅದನ್ನು ಕೊಡಲೇಬೇಕಾಗತ್ತೆ. ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಆದರೆ ಸಿಕ್ಕಂತ ನಿಧಿ ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಇಲ್ಲಿ ಅನೇಕ ರಾಜ್ಯ ಮನೆತನದ ಆಳಿದಂತಹ ಅನೇಕ ವಸ್ತ್ರ ವೈಡೂರ್ಯಗಳು, ಆಭರಣಗಳು, ಬಂಗಾರದ ನಾಣ್ಯಗಳು ಸಹ ದೊರಕಿರುವಂಥದ್ದು. ಅಂತಹ ನಾಣ್ಯಗಳನ್ನ ಸಂಶೋಧನೆ ಮಾಡಿದಂತಹ ಬಸಪ್ಪ ಬಡಿಗೇರ್ ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ನಿಮ್ಗೆ ಎಷ್ಟು ದಿವಸಗಳಿಂದ ಈ ಒಂದು ಸಂಶೋಧನೆ ಮಾಡ್ತೀರಿ? ನಿಮ್ಮ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಏನೇನು ವಸ್ತುಗಳು ಸಿಕ್ಕಾವು ಸರ್ ನಿಮ್ಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಹಾಲು ಹವಳ ಏನ್ರಿ, ಹವಳ ಮತ್ತು ಅನೇಕ ಅನಿ ದುಡ್ಡು, ತೂತಿನ ಬಿಲ್ಲಿ ಸಂಗ್ರಹ ಭಾಳ ಮಾಡಿ ನಾನು ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೊಡ್ಬೇಕಂತೇಳಿ ಆಸೆ ಮಾಡಿ ಕೊಟ್ಟೇನಿ. ನಾ ಆ ಪ್ರಕಾರ ನನ್ನ ಮಗ ಒಂದು ಕೆಲಸ ಕೊಡು ಅಂತ ಹೇಳಿದ್ರು. ಕೆಲಸ ಕೊಟ್ಟಾರ. 3 ತಿಂಗಳಾಯ್ತು ಏನ್ರಿ. ನಮ್ಮ ಸಿದ್ದು ಪಾಟೀಲ್ರು, ನಮ್ಮ ಓಣಿ ಮೆಂಬರು ಎಲ್ಲರೂ ನನಗೆ ಹೋಪ್ ಮಾಡಿದರು. ನಾನು ಅವ್ರಿಗೆ ಕೊಟ್ಟೇನಿ. ನನಗೆ ಭಾಳ ಖುಷಿ ಅನಿಸೈತಿ, ಭಾಳ ಚಲೋ ಅನಿಸೈತಿ. ಒಟ್ಟು ಇದು ರಾಜ ಮಹಾರಾಜರ ಊರು. ಏನೋ ಹುಡುಕಿದ್ವಿ, ಡಂಬರಿ ಸಿಮೆಂಟ್ ಮಾಡಿದ್ರಲ್ಲ, ಸಿಮೆಂಟ್ ಮಾಡಿದಿಂದ ಎಲ್ಲ ಗಪ್ಪಾಗೈತಿ. ಹೊಲಬಾರಿ ಏನಾದರೂ ಸಿಗ್ತಾವೆ, ಇವತ್ತಿಗಾದರೂ ಸಿಗ್ತಾವೆ. ಏನು ಸಿಗೋದಿಲ್ಲ ಅನ್ನುವಂಥ ಭಾವನೆ ಇಲ್ಲ. ಏನಾದರೂ ಹೋದ್ನೆ ಅಂದ್ರೆ ಇಲ್ಲೊಂದು ಹೊಲ ಐತಿ, ಆ ಹೊಲದಾಗ ಹೋಗಿ ಹುಡುಕೊಂಡು ಹವಳನಾರ ಮಣಿನಾರ ತೊಗೊಂಡ ಬರ್ತೀನಿ. ಇವತ್ತಿಗೂ 45 ವರ್ಷದಿಂದ ದೊಡ್ಡ ಸಾಧನೆ ಮಾಡೀನಿ ರೀ ನಾನು ಏನ್ರಿ. ಎಲ್ಲ ನೀವು ಈ ಮುತ್ತು ರತ್ನ ಹವಳಗಳನ್ನ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ರಿ? ಇಲ್ಲಿವರೆಗೂ ಎಷ್ಟು ಹುಡುಕಿದ್ರಿ? 45 ವರ್ಷದಿಂದನೇ ಅದು ಒಂದು ದಿನ ಸಾಧನೆ. ತೆಂಗಿ ತೊಗೊಂಡು ಹೋದ್ನೆ ಅಂದ್ರೆ ಹಂಗೆ ಬರೋಂಗಿಲ್ಲ. 4-5 ಹವಳ ಆರಿಸ್ಕೊಂಡ ಬರ್ತೀನಿ. ಇಲ್ಲಿ ಒಂದು ಹೊಲ ಐತಿ, ಆ ಹೊಲದಾಗ ಬಿದ್ದಾಗೈತಿ ಏನೋ, ಆ ಹೊಲದಾಗ ಸಿಗ್ತಾವೆ ಆಭರಣ ಮಣಿ, ಒಟ್ಟು ಉಂಗುರದ ಹಳ್ಳು, ನಾ ಏನು ಸಿಗ್ತಾವಾಗ ಒಟ್ಟು ತೊಗೊಂಬಂದು ಜಮಾ ಮಾಡಿರ್ತಿದ್ನಿ. ಬಂದು ನಾನು ಆಸೆ ಪಟ್ಟದಕ್ಕೆ ನಮಗೆ ಎಸ್ ಕೆ ಪಾಟೀಲ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿವರೆಗೂ ಎಷ್ಟು ಮುತ್ತು ರತ್ನ ಹವಳ ಮಣಿಗಳನ್ನು ಎಷ್ಟು ಸಂಗ್ರಹ ಮಾಡಿ ಸರ್? ಭಾಳ ಇದ್ದರು. 2 ಫ್ರೇಮ್ ಫೋಟೋ ಮಾಡಿ ನಾನು ಲಕ್ಕುಂಡಿ ಪ್ರಾಧಿಕಾರ ಆ ಯೋಜನೆ ಹಾಕ್ಯಾರ. ಆ ಯೋಜನೆಗೆ ನಾನು ಹಸ್ತಾಂತರ ಮಾಡೀನಿ ಎಲ್ರಿ. ನಮ್ಮ ಮನೆಗೆ ಸಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು ಎಲ್ಲರೂ ಬಂದಿದ್ದರು. ನನಗೆ ಭಾಳ ಖುಷಿ ಅನಿಸೈತಿ. ಅದು ಹುಡುಕೊಂತ ಬಂದೆ. ಅದು ಒಂದು ದೊಡ್ಡ ಸಾಧನೆನೇ ಆಗಿ ಹೋಗಿತ್ತು ನನಗೆ ಏನ್ರಿ. ಹುಡುಕ್ತೀನಿ, ಇನ್ನೂ ಹುಡುಕ್ತೀನಿ. ಮತ್ತು ಈಗ ಶಿಲಾಯುಗದ ಕಲ್ಲು ಹುಡುಕಕ್ಕೆ ಪ್ರಯತ್ನ ಮಾಡಕತ್ತೀನಿ. ಶಿಲಾಯುಗದ ಕಲ್ಲಿನ ಕೊಡ್ಲಿ, ಅಲ್ಲಿಂದ ಈ ಕುಂಬಳಾಕಾರದ ಕಲ್ಲು ಅವ್ನು ಸಂಗ್ರಹ ಮಾಡ್ತೀನಿ. ಮತ್ತು ಅವು ಏನೋ ಸಿಕ್ಕರು ಇನ್ನೂ ಹುಡುಕೋದು ಬಿಟ್ಟಿಲ್ಲ. ನಾವು ಹುಡುಕ್ತೀನಿ. ನಾನು ಪಾಟೀಲ್ ಸಾಹೇಬ್ರಿಗೆ ಅವನ್ನ ಅರ್ಪಿಸ್ಬೇಕಂತೇಳಿ ಒಂದು ಮನವರಿಕೆ ಮಾಡಿಕೊಂಡಿರಿ. ಅಲ್ಲ, ಇಷ್ಟೆಲ್ಲ ಹುಡುಕ್ತಾ ಇದ್ರಿ, ಇಷ್ಟು ವಯಸ್ಸಾದರೂ ಕೂಡ ಇಷ್ಟೆಲ್ಲ ಹುಡುಕ್ತಾವ್ರಿ. ಯಾವ ಉದ್ದೇಶಕ್ಕೆ ಹುಡುಕ್ತೀರಿ? ಯಾಕೆ ಹುಡುಕ್ತೀರಿ? ಒಂದು ಸಾಧನೆ ಅದು. ಲಕ್ಕುಂಡಿ ಒಳಗೆ ಒಂದು ಹೆಸರು ಉಳಿಬೇಕು, ಲಕ್ಕುಂಡಿ ಮುಂದಕ್ಕೆ ಬರಬೇಕು, ಬೆಳಕು ಬರಬೇಕು ಅನ್ನುವಂಥದ್ದು ಒಂದು ಆಶಯಕ್ಕೆ ನಾನು ಅದ್ರದ್ದು ಒಂದು ಸಾಧನೆ ಮಾಡೀನಿ. ಹಾಂ, ಹುಡುಕ್ತೀನಿ, ಇನ್ನೂ ಹುಡುಕ್ತೀನಿ. ಏನೋ ಈಗ ಮೊನ್ನೆ ಒಂದು 8-10 ಕಲ್ಲು ಅದಾವು, ಅವನ್ನೆಲ್ಲೇ ಇಟ್ಟಿನಿ, ಸಿಗೋಲ್ವು. ಅವ್ನು ಎಚ್ ಕೆ ಪಾಟೀಲ್ ಲಕ್ಕುಂಡಿ ಪ್ರಾಧಿಕಾರದ ಬಗ್ಗೆ ನನಗೆ ಭಾಳ ಆಸಕ್ತಿ ಐತಿ. ಅವ್ರು ಭಾಳ ಎತ್ತರಕ್ಕೆ ಒಯ್ಬೇಕಂತಾರ. ಈಗ ನಿಮ್ಗೆ ಸಿಕ್ಕಂತ ಏನು ವಸ್ತುಗಳು, ಆಭರಣಗಳು, ಶಿಲಾಶಾಸನಗಳು, ನಾಣ್ಯಗಳು ಏನಿದ್ವಲ್ಲ, ಅವನ್ನೆಲ್ಲವನ್ನು ಎಲ್ಲಿಗೆ ಒಪ್ಪಿಸಿದ್ರಿ ನೀವು? ಲಕ್ಕುಂಡಿ ಪ್ರಾಧಿಕಾರಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಕೈಯಾಗ ಹಸ್ತಾಂತರ ಮಾಡೀನಿ. ನಮ್ಮ ಮನೆಗೇನ ಇಸ್ಕೊಂಡು ಹೋಗ್ಯಾರ. ನಾನು ಏನು ಬೇಕಪ್ಪ ಅಂತ ಕೇಳಿದ್ರು. ನನಗೆ ಏನು ಬೇಡ ಸರ, ನನ್ನ ಮಗ ಅದನ್ರಿ, ನಾನು ಉದ್ಯೋಗ ಇಲ್ಲ ಅವಾಗ, ಅವಾಗೊಂದು ಕೆಲಸ ಕೊಡ್ರಿ ಅಂದೆ. ಕೆಲಸ ಕೊಟ್ಟಾರ ಏನ್ರಿ. ಭಾಳ ಖುಷಿಯಾಗಿತ್ತು ನನಗೆ. ಹುಡುಗ ಹೊಂಟಾನ, ಕೆಲಸಕ್ಕೆ ಹೊಂಟಾನ, ಕರ್ಕೊಂಡಾರ ಏನ್ರಿ. ಭಾಳ ನನಗೆ ಅವ್ರ ಬಗ್ಗೆ ಅಂದರೆ ಭಾಳ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ಭೇಟಿ ಹಾಕ ಲಕ್ಕುಂಡಿಗೆ ಬರ್ತಾರ. ಸರ್, ನೀವು ಎಷ್ಟು ವಯಸ್ಸು, ಏನು ಕೆಲಸ ಮಾಡ್ತೀರಿ ಸರ್ ನೀವು? ಕಮ್ಮಾರಿಕೆ ಕೆಲಸ. ನನಗೆ ವಯಸ್ಸು 70 ಏನ್ರಿ. ನಾವು 1/5/56ದಾಗ ನಂದು ಜನನ ಸರ್ಟಿಫಿಕೇಟ್ ಐತಿ. ಇವತ್ತಿಗೂ ₹1 ನನಗೆ ಮಾಶಾಸನ ಸಿಕ್ಕಿಲ್ಲ. ನಾನು ಆಸೆ ಕೇಳಿಲ್ಲ, ಯಾರೂ ನನಗೆ ₹1 ಕೊಟ್ಟಿಲ್ಲ. ಅದು ಒಂದು ಏನೋ ಹವ್ಯಾಸ ನನಗೆ ಬೆಳೆದ್ಬಿಟ್ಟೈತಿ. ಹುಡುಕ್ಬೇಕು. ಒಂದು ಬಂಗಾರ ನಾಣ್ಯ ಇತ್ತು, ಅದನ್ನೂ ಅದ್ರಾಗ ಎಲ್ಲ ಕೂಡ ಅವ್ರ ಸಾಹೇಬ್ರ ಕೈಯಾಗ ಕೊಟ್ಟೇವಿ ಏನ್ರಿ. ಒಂದು ಹುಡುಕುವಂಥ ಕೆಲಸ ಯಾರ್ಯಾರಿಗೆ ಬೆಂಗಳೂರಿನಲ್ಲಿ ಯಾವ್ಯಾವ ಹವ್ಯಾಸ ಇದೆ, ವೀಕೆಂಡ್ ಆದ ತಕ್ಷಣ ಇಲ್ಲಿ ಅವ್ರಿಗೆ ಯಾವ ಹವ್ಯಾಸ ಇದೆ, 70 ವರ್ಷ, ಜಸ್ಟ್ ಯೋಚನೆ ಮಾಡಿ. ಅವ್ರ ಸ್ವಾರ್ಥಕ್ಕಲ್ಲ, ಅವ್ರ ಊರಿಗೆ ಹುಡುಕಿ ಕೊಡ್ತೀನಿ ಅಂತ ಹೇಳ್ತಾರೆ ಆ ವಯಸ್ಸಲ್ಲಿ.